ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಲಾಸ್ಟ್ ಚಾನ್ಸ್. ಹೈಕಮಾಂಡ್ನಿಂದ ಮತ್ತೆ ಬಳಸಿ ಬಿಸಾಡು ಯತ್ನ. ಇದು ಗೌರವದ ಗಿಮಿಕ್ಕ ಇಲ್ಲ ಅಭಿಮಾನೋತ್ಸವವಾ? ಕರ್ನಾಟಕ ರಾಜಕಾರಣದ ರಾಜಾಹುಲಿ ಬಿಎಸ್ ಯಡಿಯೂರಪ್ಪನವರಿಗೆ ಈಗ 83ರ ಹರೆಯ. ಸಾರ್ವಜನಿಕ ಜೀವನದಲ್ಲಿ ಬರೋಬ್ಬರಿ 50 ವರ್ಷ ಪೂರೈಸಿದ ಸಂಭ್ರಮ. ಇದೇ ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ನಡೀತಾ ಇದೆ. 10 ಲಕ್ಷ ಜನರನ್ನ ಸೇರಿಸೋಕೆ ಬಿಜೆಪಿ ನಾಯಕರು ಹಗಲಿರುಳು ಓಡಾಡ್ತಿದ್ದಾರೆ. ಆದ್ರೆ ಈ ಅದ್ದೂರಿ ಸಮಾವೇಶದ ಹಿಂದೆ ನಿಜವಾದ ಅಭಿಮಾನ ಇದೆಯಾ, ಅಥವಾ 2028ರ ಚುನಾವಣೆಗೆ ಬಿಎಸ್ವೈ ಹೆಗಲ ಮೇಲೆ ಗನ್ನಿಟ್ಟು ಕಾಂಗ್ರೆಸ್ ಕಡೆ ಗುರಿ ಇಡೋಕೆ ಹೈಕಮಾಂಡ್ ನಡೆಸಿದ ಪ್ಲಾನ್? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜಕೀಯ ಅಂದ್ರೆ ಜನಸಂಪರ್ಕ ಇರಬೇಕು ಅನ್ನೋದು ಹಳೆ ಮಾತು. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಜನಸಂಪರ್ಕ ಅಂದ್ರೆ ಬರೀ ಶಕ್ತಿ ಪ್ರದರ್ಶನ ಅನ್ನೋ ಹಾಗಾಗಿದೆ. ಸಾವಿರಾರು ಕುರ್ಚಿಗಳು, ಮೈಲುಗಟ್ಟಲೆ ಕಟೌಟ್ಗಳು, ಡ್ರೋನ್ ಕ್ಯಾಮೆರಾಗಳು. ಪ್ರಜಾಪ್ರಭುತ್ವದ ಅಸಲಿ ಅರ್ಥವೇ ಬದಲಾಗ್ತಿದೆ. 83 ವರ್ಷದ ಹಿರಿಯ ನಾಯಕನಿಗೆ ಗೌರವ ಸಲ್ಲಿಸಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಅಗತ್ಯವೇನಿದೆ? ಇದು ನಿಜಕ್ಕೂ ಅಭಿಮಾನದ ಆಚರಣೆಯೇ, ಅಥವಾ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಜ್ಜುಗೊಳಿಸಲಾಗ್ತಿರೋ ರಾಜಕೀಯ ಲಾಂಚ್ ಪ್ಯಾಡ್ ಅನ್ನೋ ಅನುಮಾನಗಳು ಹುಟ್ಕೊಂತಿವೆ. ನೋಡಿ, ಯಡಿಯೂರಪ್ಪ ಅಂದ್ರೆ ಸುಮ್ಮನೆ ಅಲ್ಲ. ದೆಹಲಿಯ ದೊಡ್ಡ ನಾಯಕರು ಗುಜರಾತ್ನಲ್ಲಿ ರಾಜಕಾರಣ ಕಲಿಯುತ್ತಿದ್ದಾಗಲೇ 2008ರಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದವರು. ಲಿಂಗಾಯತ ಸಮುದಾಯ ಮತ್ತು ರೈತರನ್ನ ಪಕ್ಷದತ್ತ ಸೆಳೆದು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು. ಆದ್ರೆ 2021ರಲ್ಲಿ ಏನಾಯ್ತು? ಇದೇ ಮೋದಿ ಅಮಿತ್ ಶಾ ಜೋಡಿ ವಯಸ್ಸಿನ ನೆಪ ಹೇಳಿ ಬಿಎಸ್ವೈ ಅವರನ್ನ ಕಣ್ಣೀರು ಹಾಕಿಸಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರು. ಅಂದೇ ಬಿಎಸ್ವೈ ಸಕ್ರಿಯ ರಾಜಕಾರಣ ಮುಗಿದಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾದ್ರೆ ಈಗ್ಯಾಕೆ ಈ ಉತ್ಸವ? ಇದು ಬಿಜೆಪಿ ಹೈಕಮಾಂಡ್ ಡ್ರಾಮಾ ಅಲ್ಲದೆ ಮತ್ತೇನೋ? ಕೊನೆ ಸಲ ಬಿಎಸ್ವೈ ಅವರ ವರ್ಚಸ್ಸನ್ನ ಬಳಸಿ ಬಿಸಾಡೋ ತಂತ್ರಗಾರಿಕೆ ಅಲ್ಲದೆ ಇನ್ನೇನೋ? ಒಂದು ಕಡೆ ಬಂಗಾಳವನ್ನೇ ಗೆದ್ದಿದ್ದೇವೆ ಅಂತ ಬೀಗುತ್ತಿರುವ ಬಿಜೆಪಿಗರಿಗೆ ಕರ್ನಾಟಕದಲ್ಲಿ ಈಗ ನೆಲೆಯಿಲ್ಲದಂತಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಇವತ್ತು ಲಿಂಗಾಯತ ಸಮುದಾಯವನ್ನ ಸಂಪೂರ್ಣವಾಗಿ ಸೆಳೆಯಬಲ್ಲ ವರ್ಚಸ್ವಿ ನಾಯಕನಿಲ್ಲ. 2028ರಲ್ಲಿ ಅಧಿಕಾರ ಹಿಡಿಯಬೇಕಾದ್ರೆ ಬಿಜೆಪಿಗೆ ಮತ್ತೆ ಯಡಿಯೂರಪ್ಪ ಬೇಕೇ ಬೇಕು. ಅವರ ಹಿರಿತನ ಮತ್ತು ಸಮುದಾಯದ ಮೇಲಿರೋ ಹಿಡಿತವನ್ನ ಮಗದೊಮ್ಮೆ ಬಳಸಿಕೊಳ್ಳೋಕೆ ಹೈಕಮಾಂಡ್ ಈ ಅಭಿಮಾನೋತ್ಸವವನ್ನ ಒಂದು ದಾಳವಾಗಿ ಬಳಸಿಕೊಳ್ತಿದೆ. ಇದು ಬಾಳೆ ಎಲೆಯಂತೆ ಬಳಸಿ ಬಿಸಾಡಿದ ನಾಯಕನನ್ನೇ ಮತ್ತೆ ಹಸಿವಾದಾಗ ಹುಡುಕಿಕೊಂಡು ಹೋದಂತಿದೆ. ಇನ್ನೊಂದು ಕಹಿ ಸತ್ಯ ನೋಡಿ. 1983ರಲ್ಲಿ ಯಡಿಯೂರಪ್ಪ ಶಾಸಕರಾದಾಗ ಶಿಕಾರಿಪುರ ಹೇಗಿತ್ತು, ಇವತ್ತಿಗೂ ಅಭಿವೃದ್ಧಿಯಲ್ಲಿ ಅಲ್ಲಿ ದೊಡ್ಡ ಬದಲಾವಣೆಯನ್ನು ಕಂಡಿಲ್ಲ. ಶಿವಮೊಗ್ಗ ಜಿಲ್ಲೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ಸ್ವಂತ ಆಸ್ತಿಯಂತೆ ಹಂಚಿ ಹೋಗಿದೆ. ಪೋಕ್ಸೋ ಕೇಸಿನ ಆರೋಪ ಹೊತ್ತಿರೋ ಹೊತ್ತಲ್ಲೇ ಬಿಎಸ್ವೈ ಅವರನ್ನ ಇಷ್ಟೊಂದು ಮೆರೆಸುವ ಅಗತ್ಯವೇನಿದೆ ಅನ್ನೋ ಪ್ರಶ್ನೆ ಕೂಡ ಜನರಲ್ಲಿದೆ. ಬಿಎಸ್ ಯಡಿಯೂರಪ್ಪನವರು ತಮ್ಮನ್ನ ಅಧಿಕಾರದಿಂದ ಇಳಿಸಿ ಅವಮಾನಿಸಿದ ನಾಯಕರ ಜೊತೆಗೆ ಇವತ್ತು ವೇದಿಕೆ ಹಂಚಿಕೊಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಪುತ್ರ ವ್ಯಾಮೋಹ. ಮಗ ಬಿವೈ ವಿಜಯೇಂದ್ರ ರಾಜಕೀಯ ಭವಿಷ್ಯಕ್ಕಾಗಿ ತಮ್ಮ ತತ್ವ ಸಿದ್ಧಾಂತಗಳನ್ನೇ ಬಿಟ್ಟುಕೊಟ್ಟಿದ್ದಾರಾ ಬಿಎಸ್ವೈ? ಅದೇನೇ ಇರ್ಲಿ, ಈ ಅಭಿಮಾನೋತ್ಸವ ಕೇವಲ ಸಂಭ್ರಮವಲ್ಲ. ಒಡೆದು ಹೋಗಿರೋ ರಾಜ್ಯ ಬಿಜೆಪಿಯನ್ನ ಒಂದುಗೂಡಿಸುವ ಮತ್ತು ಲಿಂಗಾಯತ ಮತಗಳನ್ನ ಮತ್ತೆ ಸೆಳೆಯುವ ಒಂದು ರಾಜಕೀಯ ಗಿಮಿಕ್ ಅಷ್ಟೇ. ಹಾಗಾದ್ರೆ ನಿಮ್ಮ ಪ್ರಕಾರ ಬಿಎಸ್ವೈ ಅವರನ್ನ ಬಿಜೆಪಿ ಈಗಲೂ ಕೇವಲ ಮತಗಳಿಗಾಗಿ ಬಳಸುತ್ತಿದೆಯಾ, ಅಥವಾ ನಿಜವಾಗಿಯೂ ಅವರಿಗೆ ಗೌರವ ಸಲ್ಲಿಸುತ್ತಿದೆಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.